ಇಲ್ಲಿ ನಮಗ ಒಂದೇ ಜಾತಿಗೆ ಸೀಮಿತವಾದ ಜನ ಯಾವುದೂ ಇಲ್ಲ. ಈ ಮುಸಲ್ಮಾನರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಅನೇಕ ಹಿಂದೂಗಳು ಬರ್ತಾರ. ಯಾವುದೂ ಜಾತಿ ಅನ್ನೋದಿಲ್ಲ. ನಾವು ಎಲ್ಲಿ ಇವ ಯಾವ ಜಾತಿ ಅಂತ ಕೇಳೋದಿಲ್ಲ. ಅವ್ರೇನಿಲ್ಲ ಕಳಸ ಇದು ಮಾಡ್ಕೊಂಡು ಗಂಡ ಏರಿಸ್ತೀವಿ. ಅಲ್ಲಿ ಗಂಡ ಹಾಕಿರ್ತೀವಿ, ಈ ತೊಗೊಂಬಂದು ಗೆಲ್ಲಿಪ್ ಹಾಕ್ತೀವಿ, ಗಂಡ ಗಿಂಡ ಎಲ್ಲ ಏರಿಸಿ ಜನಮಾನ ಬಹು ಕೆಟ್ಟಾವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ. ಚಿನ್ಮಯಾತ್ಮಕವಾದ ಐರಕ್ಷರವು ತನ್ನೊಳು ಜಪಿಸಿಕೊಂಡಿರೆ ಮನುಜ ರೂಪವ ತಳೆದ ಮೈಮಗ, ಮನುಜ ರೂಪವ ತಳೆದ ಮೈಮಗ ತಿಳಿದ ಪುರುಷನಿಗೆ ನಿರಾಗದು. ದಿನಾಂಕ 26/2/2026 ಈ ದಿನದಂದು ಸರಿಪುರ ಮಹಾರಥೋತ್ಸವ ಒಳ್ಳೆಯ ವಿಜೃಂಭಣೆಯಿಂದ ನೆರವೇರುತ್ತದೆ. ಅದರ ಪೂರ್ವ ತಯಾರಿಯಾಗಿ ಈಗ ನಾವು ನೀರಿನ ವ್ಯವಸ್ಥೆಗಳನ್ನು ಸಂಪೂರ್ಣ ಮಾಡಿದ್ದೀವಿ. ಭಕ್ತರು ಇಳ್ಕೊಳಕ್ಕೆ ಅವೆಲ್ಲ ಹೊಲಗಲ್ಲಗಳನ್ನೆಲ್ಲ ಸ್ವಚ್ಛ ಮಾಡಿಸಿ ಭಕ್ತರು ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡೀವಿ. ಅನ್ನ ದಾಸೋಹದ ವ್ಯವಸ್ಥೆ ಉದಯ ಬೇಕ್ರಿ ಹುಬ್ಬಳ್ಳಿಯವರು, ಆನಂತರ ದಾವಣಗೆರೆಯವರು ಅವರೆಲ್ಲ ಆ ಜಾಗಕ್ಕೆ ನಾವು ಪೆಂಡಲ್ ಎಲ್ಲ ಹೊಡೆಸ್ಕೊಂಡು ಅವ್ರಿಗೆ ನೀರಿನ ವ್ಯವಸ್ಥೆ ಅದೆಲ್ಲ ಮಾಡ್ಕೊಂಡ್ವಿ. ಶಿಶುನಾಳದಿಂದ ಕಳಸದ ಬಂಡಿ ಮೆರವಣಿಗೆ ಬರ್ತೈತಿ. ಆ ಬಂಡಿಯನ್ನು ಹೊರಗೆ ಹಾಕಿಸಿ ಅದಕ್ಕೆ ಪೇಂಟಿಂಗ್ ಹಚ್ಚಿ ಎಲ್ಲ ತಯಾರಿ ಮಾಡ್ಕೊಂಡು ಕೂತಿದ್ವಿ. ಆನಂತರ ನಮ್ಮ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆಯವರು ಬಂದು ಇಲ್ಲಿ ಪೂರ್ವಭಾವಿ ಮೀಟಿಂಗ್ ಮಾಡಿಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಾಕ್ತಿದ್ವಿ. ಮತ್ತು ದವಾಖಾನೆಯವರು ಬಂದು ಇದು ಮಾಡಿ ಹೋಗಿದ್ದಾರೆ. ಆ ದವಾಖಾನೆಗೂ ಅವ್ರಿಗೆ ರೂಮ್ ಕೊಡೋದು, ಅವ್ರಿಗೆ ನೀರಿಗೆ ಫಿಲ್ಟರ್ಗೆ ಇದಕ್ಕೆ ಏನು ಬೇಕೋ ಅದನ್ನು ಹಾಕೋದು, ನೀರು ಟೆಸ್ಟ್ ಮಾಡಿಸೋದು. ಮುಂದೆ ಈ ದಾಸೋಹಕ್ಕೆ ನಾವು ಕಾಳು ಕಡಿ ಏನು ಬರ್ತವೋ ಅದಕ್ಕೊಂದು ವ್ಯವಸ್ಥೆಕ್ಕೂ ಮಾಡಿದ್ದೀವಿ. ಪಬ್ಲಿಕ್ಕಿಗೆ ಯಾವುದೇ ಥರದ ನಾವು ತೊಂದರೆ ಆಗಬಾರ್ದು ಅಂತೇಳಿ ರೋಡ್ ಈ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆದಾಗ ಯಾವ ಸಿಸ್ಟಮೆಟಿಕ್ಕಿಗೆ ಬರಬೇಕು ಅನ್ನೋದನ್ನು ಆ ಥರ ಅವ್ರಿಗೆ ಯಾವ ಹೇಳ್ತಾರೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಇಲ್ಲೆಲ್ಲ ಪೂರ್ವ ತಯಾರಿನ ಮಾಡ್ತೀವಿ. ಭಕ್ತರಿಗಿರಾಕ ಅನೇಕ ವಸತಿ ಗೃಹಗಳನ್ನು ನಾವು ಮೊದಲಿದ್ದಿದ್ದನ್ನು ಅವನ್ನ ಕೊಡ್ತೀವಿ. ಯಾವುದೇ ಥರದ ಇಲ್ಲಿ ಗಾಂಜಾ ಅಥವಾ ಈ ಇದು ಮಾರಕ್ಕೆ ಅಲೋ ಕೊಟ್ಟಿಲ್ಲ. ಸೆರೆ ಮಾರಕ್ಕೆ ನಮ್ಮ ಊರ ಎಲ್ಲ ಯುವಕರು ಹುಡುಗರು ಎಲ್ಲ ನಮ್ಮ ಜಾತ್ರೆಯೊಳಗೆ ಅದು ಹಿಂದ್ಲಿದ್ದನ ಹಂಗೆ ಅನ್ಕೊಂತ ಬಂದಿದ್ದು, ಹಂಗೆ ಅನ್ಕೊಂತ ಬಂದೈತಿ. ಈಗ 2-3 ವರ್ಷಲಿದ್ದ ಈಗ ನಮ್ಮ DYSP ಅವರು PSI ಅವರು ಬಂದು ಈಗ ಪ್ರತಿದಿನವೂ ಇದು ಮಾಡೋದ್ರಿಂದ ಅಂಥವು ಯಾವ ನಡೆಯಂಗಿಲ್ಲ. ಈಗ ಏನೇ ಇದ್ದರೂ ಈಗ ಏನೈತಿ ಜಾತ್ರೆ ಮಾಡ್ಬೇಕು ಆರಾಮ. ಜಾತ್ರೆಗೆ ಅನೇಕ ಹೆಣ್ಮಕ್ಳು ಚಕ್ಕಡಿ ಬಂಡಿ ಟ್ರಾಕ್ಟರ್ ಮೇಲೆ ಬರ್ತಿರ್ತಾರೆ. ಅಲ್ಲೆಲ್ಲೇ ಇದ್ಕೊಂಡು 2 ದಿನ ಅಗದಿ ಯಾವುದೇ ಥರದ ದಾನ್ಲೆ ಆಗಿಲ್ಲ ಇಲ್ಲಿವರೆಗೂ, ಯಾವುದೇ ಇಲ್ಲ. ಅದು ಸರಿಪಜ್ಜರ ಒಂದು ಆಶೀರ್ವಾದ. ಅದು ಹಿಂದ್ಲಿದ್ದ ಹಿಂಗೈತಿ ಅಂತ ಹೇಳ್ಕೊಂತ ಬಂದ್ರೆ ಈಗ ಇತ್ಲಿತ್ತಾಗ ಅವನ್ನ ಏನೈತಿ ಎಲ್ಲ ನಿಷೇಧ ಮಾಡಿದ್ದೀವಿ. ನಾವೆಲ್ಲ ಅವ್ನ ನಿಷೇಧ ಮಾಡಿದ್ದೀವಿ. ಅವನ್ನ ನಮ್ಮ ಕಮಿಟಿ ಒಂದಿನ ನಿಷೇಧ ಮಾಡಿದ್ದೀವಿ. ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೇವೆ. ಆ ಪ್ರಕಾರ ಪೊಲೀಸ್ ಇಲಾಖೆಯವರು ಭಾಳ ಬಂದೋಬಸ್ತ್ನೊಳಗೆ ಮಾಡ್ತಾರೆ. ಈಗ ಇತ್ಲಿತ್ತಾಗ ಯಾವುದೇ ರೀತಿ ನಡೆಯೋದಿಲ್ಲ. ಇಲ್ಲಿ ನಮಗೆ ಒಂದೇ ಜಾತಿಗೆ ಸೀಮಿತವಾದ ಜನ ಯಾವುದೂ ಇಲ್ಲ. ಈ ಮುಸಲ್ಮಾನರು ಬರ್ತಾರ, ಕ್ರಿಶ್ಚಿಯನ್ರು ಬರ್ತಾರ, ಅನೇಕ ಹಿಂದೂಗಳು ಬರ್ತಾರ. ಯಾವುದೂ ಜಾತಿ ಅನ್ನೋದಿಲ್ಲ. ನಾವು ಎಲ್ಲಿ ಇವ ಯಾವ ಜಾತಿ ಅಂತ ಕೇಳೋದಿಲ್ಲ. ಈಗ ಒಂದು ಸೈಡ್ ಮುಸಲ್ಮಾನರು ಸಕ್ರೆ ಓದಿಸ್ತಿರ್ತಾರ, ಅಲ್ಲಿ ಹೋಗಿ ಹಿಂದೂಗಳನ್ನ ಸಕ್ರೆ ಓದಿಸ್ತಿರ್ತಾರ. ಕಾಯಿ ಹೊಡೆಯುವ ಹಿಂದೂಗಳು ಕಾಯಿ ಹೊಡಿತಿರ್ತಾರ. ಈ ಸುತ್ತಮುತ್ತ ಹಳ್ಳಿ ಒಳಗೆ ರೈತರು ಯಾವುದೇ ಒಂದು ಕಾಳು ಕಡಿಗಳನ್ನು ಬೆಳೆದ್ರು ಅವನ್ನ ರಾಶಿ ಮಾಡೋಕೆ ಸರಿಪಜ್ಜನ ಹೆಸರಲ್ಲೇ ಒಂದಿಷ್ಟು ತೆಗೆದಿಡ್ತಾರೆ. ಪೂಜೆ ಮಾಡಿ ಒಂದಿಷ್ಟು ತೆಗೆದಿಟ್ಟು ಅವನ್ನ ಅವರೇ ರೈತರಿಗೆ ತಂದು ಕೊಡ್ತಾರೆ. ಅದರಿಂದ ನಾವು ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಊಟದ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇಲ್ಲಿ ಅನೇಕ 24 ತಾಸು ನಮ್ದಕ್ಕೆ ಏನಿರ್ತೈತಿ ಅಂತಂದ್ರೆ ಟೈಮಿಂಗ್ ಅದ. ರಾತ್ರಿ ಬೆಳಗ್ಗೆ ಸಾಯಂಕಾಲ ದಾಸೋಹ, ನಿರಂತರ ದಾಸೋಹ ಇರ್ತೈತಿ. ಈಗೇನು ಸರಿಪಜ್ಜರು ಅವರು ತಮ್ಮ ಸಮಾಧಿನ ಹೇಗೆ ನಾವು ಮಾಡಬೇಕು, ಇದನ್ನ ಇದೇ ಟೈಪ್ ಇರಬೇಕು ಅಂತೇಳಿ ಹಂದಿಗನೂರ ದೇಸಾಯರು ಇದು ಇದ್ದೊಳಗೆ ಅವರು ಮುಂದಾಳತ್ವದಾಗ ಒಂದು ಮುಗಿತೈತಿ. ಅದು ಒಂದು ಇತಿಹಾಸ ಬರ್ತೈತಿ. ಅವರು ನಾವು ಈ ಟೈಪ್ನಾಗ ಸಮಾಧಿನ ಈ ಟೈಪ್ ಮಾಡ್ರಿ, ಹಿಂಗೆ ಮಾಡ್ಬೇಕಂತ ಅವ್ರೊಂದು ಬರೆದಿಟ್ಟಿದ್ರು. ಅವಾಗ ಇಲ್ಲಿ ಎಲ್ಲರೂ ಹಿಂದೂಗಳು ಮುಸಲ್ಮಾನರು ಕೂಡಿಸ್ಕೊಂಡು ಒಂದು ಭಾವೈಕ್ಯತೆ ಸಾರಾಗ ಸರಿಪಜ್ಜರ ಲೇಖನಿನ ಓದಿ ಅದನ್ನು ಮಾಡಿದರು ಅಂತೇಳಿ ಹಂದಿಗನೂರು ದೇಸಾಯರು ಇದ್ರೊಳಗದ ರೆಕಾರ್ಡ್ ಅದಾವಂತಾರ ಹೇಳ್ತಾರೆ ಅವ್ರು. ಈಗ ಅಲ್ಲಿ ನಮ್ಮ ಕಳಸದ ಮೆರವಣಿಗೆ ಕೊಟ್ಟಾಗ
ಅವ್ರು ಮುಸಲ್ಮಾನರು ಇಷ್ಟರು ಬಂದು ನಮ್ದು ಅವತ್ತು ಒಂದು ಉರ್ಸು ಅಂತೇಳಿ ಅವ್ರು ಒಂದು ಗಲಿಪ ಅದು ತೊಗೊಂಬಂದು ಅವ್ರು ಇದು ಮಾಡ್ತಾರೆ. ಉರ್ಸ್ ಅಂದ್ರು ಒಂದು ಜಾತ್ರೆಂದು ಒಂದು ನಮ್ಮ ಆತ್ಮದೊಳಗೆ ಈಗ ಏನಾದ್ರು ಸರಿಪಜ್ಜರು ಹೇಳಿದಾರ, ನೀವು ಒಂದೊಂದ ಈಗ ನಾವು ಹೇಳ್ಕೊಂತ ಹೋದ್ರ ಸಪ್ರೇಟ್ ಆದ್ರ ಅದು ಜಾತ್ಯತೀತ. ಈಗ ಉರ್ಸ್ ಅಂತ ಒಂದ್ ಸೈಡ್, ಹಿಂದೂಗಳದು ಇದು ಒಂದ್ ಸೈಡ್ ಅಂದ್ರ ಅದು ಜಾತ್ಯತೀತ ಬಂತು. ಉರ್ಸ ಜಾತ್ರೆಯಿಂದ ಜಾತ್ಯತೀತ ಬಂತು. ಹಂಗಲ್ಲ, ಅವ್ರು ಹೇಳಿದ್ದು ಎಲ್ಲಾರು ಒಂದು. ಈಗ ಸಪ್ರೇಟ್ ಮಾಡ್ಕೊಂತ ಹೋದ್ರ ಅದು ಮತ್ತೆ ಭಾವೈಕ್ಯತೆ ಕೆಟ್ಕೊಂತ ಹೋಗ್ತತಿ. ಇಲ್ಲಿ ಪ್ರತಿ ವರ್ಷನೂ ನಮ್ಗ ಒಂದ 15ರಿಂದ 20 ದಾಸೋಹಗಳು ಬರ್ತವೆ. ಇಲ್ಲಿ ಫ್ರೀಯಾಗಿ ಅವರ ಮಾಡಿಕೊಟ್ಟು ಅವರ ಮಾಡ್ತಾರ. ಆನಂತರ ಸುಮಾರಾಗಿ ಒಂದು 3ರಿಂದ 4 ಲಕ್ಷ 5 ಲಕ್ಷ ತನಕ ಜನ ಸೇರ್ತದೆ. ಈ ಸುತ್ತಲೂ 1 ಕಿಲೋಮೀಟರ್ ಟ್ರಾಫಿಕ್ ಆಗುತ್ತದೆ. 1 ಕಿಲೋಮೀಟರ್ ಸರೌಂಡಿಂಗ್ ಒಂದು ಟ್ರಾಫಿಕ್ ಆಗತ್ತೆ. ಅಷ್ಟು ಜನ ಸೇರ್ತಾರೆ. ಇಲ್ಲಿ ಸುತ್ತಮುತ್ತ ಭಕ್ತರು ತಮ್ಮ ಮನೆಯೊಳಗ ಅವ್ರಿಗೆ ಇಷ್ಟ ಇದ್ದಿದ್ದನ್ನ ಮಾಡ್ಕೊಂಡು ಬರ್ತಾರ. ಮಾಡ್ಕೊಂಡ್ ಬಂದು 4 ಜನಕ್ಕೆ ಊಟನ ಹಂಚ್ತಾರ. ನಾವು ಇಲ್ಲೇ ಈಗ ನಾವು ಉದಯ್ ಬೇಕ್ರಿ ಅವರು ಅದಂತೀವಿ, ಅವ್ರು ಗೋಧಿ ಹುಗ್ಗಿ ಮಾಡ್ತಾರೆ. 12 ಕ್ವಿಂಟಲ್ ಗೋಧಿದ, ಅದಕ್ಕೆ ಅದು 24 ಕ್ವಿಂಟಲ್ ಬೆಲ್ಲ ಹಾಕ್ಬೇಕು. 12 ಕ್ವಿಂಟಲ್ ಅದು ಒಂದು ದಾಸೋಗದ್ದು ಒಂದು 100 ಪ್ಯಾಕೆಟ್ ಅಕ್ಕಿ ಹೋಗ್ತವ. ಅವ್ರದ್ದು ಒಂದು ದಾಸೋಗದ್ದಿದೆ. ಇಂಥವ 20 ದಾಸೋಹಗಳು ಇರ್ತಾವ. ರೊಟ್ಟಿ ಪ್ರತಿಯೊಬ್ಬರು ತೊಗೊಂಬಂದಿರ್ತಾರ. ಇಲ್ಲಿ ಬುತ್ತಿ ಕೊಟ್ಟ ಆ ನಂತರ ತಮ್ಮ ಪ್ರಸಾದ ಮಾಡಕ್ ಹೋಗ್ತಾರ. ಅವ್ರು ಅದನ್ನ 4 ಜನರಿಗೆ ಎಲ್ಲರಿಗೂ ಹಂಚ್ತಾರ. ಅವ್ರಿಗೆ ತಿಳಿದಷ್ಟು ರೊಟ್ಟಿ ಪಲ್ಯ ಎಲ್ಲ ವಿಶೇಷ ಒಬ್ಬೊಬ್ರದ್ದು ಅಂದ್ರೆ ವಿಶೇಷ ತೊಗೊಂಬಂದಿರ್ತಾರ. ಅದನ್ನ ಅವ್ರು ಅಲ್ಲಿ ಬಂದು ನಿಂತ್ಕೊಂಡು ಅದನ್ನ ಹಂಗ ನಾವು ಇಲ್ಲಿ ಕೊಟ್ಟೆ ಎಡೆ ಅಂತ ಕೊಡ್ತಾರ. ಎಡೆ ಅಂತ ಕೊಟ್ಬಿಟ್ಟು ನಾವು ಅದನ್ನ ಹಂಗ ಭಕ್ತರಿಗೆ ಇದು ಮಾಡಿಬಿಟ್ಟು, ಈ ಸರಿಪಜ್ಜರ್ದು ಒಂದು ಏನಂತ ಮೈ ತುಂಬ ದುಡಿ ಹೊಟ್ಟೆ ತುಂಬ ಹೊಡಿ ಪುಣ್ಯದ ಹಾದಿ ಹಿಡಿ, ಈ ತತ್ವದ ಮೇಲೆ ಇಲ್ಲಿ ಸುತ್ತಮುತ್ತ ಭಕ್ತಾದಿಗಳಾಯ್ತು ಈ ತರಿಪ ಕೆಲಸ ಮಾಡ್ಕೊಂಡು ಅದು ಸರಿಪದ್ದನ್ನು ಒಂದು ಇದನ್ನು ಪಾಲಿಸ್ಕೊಂಡು ಹೊಂಟಿದ್ವಿ. ಗ್ರಾಮದಲ್ಲಿ ನೈರ್ಮಲ್ಯೀಕರಣ, ಬೀದಿ ದೀಪದ ವ್ಯವಸ್ಥೆ, ಜಾತ್ರೆಗೆ ಬಂದು ಭಕ್ತಾದಿಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ, ದನ ಕರುಗಳಿಗೆ ಕೆರೆಯಲ್ಲಿ ವ್ಯವಸ್ಥೆ, ಮತ್ತು ಪೊಲೀಸರು ಬಂದೋಬಸ್ತ್ ಎಲ್ಲನೂ ಅಚ್ಚುಕಟ್ಟಾಗಿ ನೀಟಾಗಿ ಯಾವುದೇ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ನಾವು ಎಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೀದಿ ದೀಪ ಅನ್ಕರೆ ನಾವು ಇವಾಗ ಅಲ್ಲೆಲ್ಲ ಕೂಡಿ ಹೈ ಮಾಸ್ಕ್ಗಳನ್ನು ಅಳವಡಿಸ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ದಾರಿಗೂ ಲೈಟನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೀದಿ ದೀಪದ್ದು ಎಲ್ಲನೂ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸುಸಜ್ಜಿತವಾಗಿ. ಪ್ರತಿ ವರ್ಷವೂ ಇದೇ ಥರ ವ್ಯವಸ್ಥೆನ ಮಾಡ್ತೇವೆ. ಆದರೆ ಈ ವರ್ಷ ಮತ್ತು ವರ್ಷಕ್ಕಿಂತ ಜಾಸ್ತಿ ಭಕ್ತಾದಿಗಳು ಬರೋ ಕಾರಣ ಸ್ವಲ್ಪ ಸುಸಜ್ಜಿತವಾಗಿ ಇನ್ನೂ ಜಾಸ್ತಿ ಇದು ಮಾಡ್ತಾರೆ.